ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇವತ್ತು ಸಣ್ಣದಾಗಿ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ತಾ ಇದ್ದೀನಿ ಹೊರಗಡೆ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಕಲರ್ ಹಾಕಬೇಕಂತ ಸಿಂಪಲ್ಲಾಗಿ ಈಸಿಯಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ ಅದಕ್ಕೆ ಸ್ವಲ್ಪ ಕಲರ್ ಕೂಡ ಈ ಥರ ಹಾಕ್ಕೊಂಡಿದ್ದೆ. ಪೂಜೆ ಮಾಡಬೇಕು ಅಂತ ದೇವರೆಲ್ಲ ತೊಳೆದು ಕುಂಕುಮದ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ರಂಗೋಲಿ ಹಾಕಿ ದೇವ್ರ ಮುಂದೆ ದೀಪ ಕೂಡ ಹಚ್ಚಿ ಪೂಜೆನ ಮಾಡಿಕೊಂಡೆ. ಪೂಜೆ ಆದಮೇಲೆ ಸ್ವಲ್ಪ ಚಹಾ ಕುಡಿದು ಕಾಯಿ ಕೂಡ ಹೊಡ್ಕೊಂಡು ಪೂಜೆನ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಸಜ್ಕ ಮಾಡಬೇಕು ಅಂತ ಸಜ್ಕದ ಹೋಳಿಗೆ ಮಾಡಬೇಕು ಅಂತ ಸಜ್ಕ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಇದನ್ನು ನೀರನ್ನ ಸೋಸ್ಕೊಳ್ತೀನಿ. ಯಾಕೆಂದರೆ ಅದರಲ್ಲಿ ಬೆಲ್ಲದಲ್ಲಿ ಹೊಲಸಿರುತ್ತೆ, ಹಾಗಾಗಿ ಅದನ್ನು ಸೋಸ್ಕೊಂಡು ಇಟ್ಕೊಳ್ತೀನಿ. ಹಿಟ್ಟು ಕೂಡ ನಾದಿಟ್ಕೊಂಡೆ ಹೋಳಿಗೆ ಮಾಡೋದಕ್ಕೆ. ಇವಾಗ ಸಜ್ಕ ಇದು ಆರಬೇಕು ಸಜ್ಕದ ಹೋಳಿಗೆ ಮಾಡೋಕ್ಕೆ, ಹಾಗಾಗಿ ಸಜ್ಕನ ಒಂದು ಇದಕ್ಕೆ ಹಾಕಿ ಆರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೇಳೆ ಕೂಡ ನೆನೆ ಹಾಕ್ತಿದ್ದೀನಿ. ಕಡಲೆಬೇಳೆ ವಡೆ ಮಾಡಬೇಕು ಅಂತ ಬೇಳೆ ಕೂಡ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಮ್ಯಾಗಲೆಲ್ಲ ಕೆಲಸ ಮಾಡೋ ಅಷ್ಟ್ರಾಗೆ ಅದು ಬೇಳೆ ಕೂಡ ನೆನೆಯುತ್ತೆ. ಬದ್ನೆಕಾಯಿ ಪಲ್ಯ ಕೂಡ ಮಾಡಿಕೊಂಡೆ. ಇನ್ನು ಹಣ್ಣು ತಂದಿದ್ದರು, ಹಣ್ಣು ಕೂಡ ಪುಟ್ಟಿಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಚಿತ್ರಾನ್ನ ಕೂಡ ಮಾಡಿಕೊಂಡೆ. ಚಿತ್ರಾನ್ನ ಮಾಡಿಕೊಂಡು ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಮತ್ತು ಕೊತ್ತಂಬರಿನ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೋಸಂಬರಿ ಮಾಡಬೇಕು ಅಂತ ಹೆಸರು ಕಾಳು ಮತ್ತು ಸೌತೆಕಾಯಿನ ಹಾಕಿ ಕೋಸಂಬರಿನ ಮಾಡಿಕೊಂಡೆ. ಇನ್ನು ಸ್ವಲ್ಪ ಇದು ಬೇಳೆ ಕೂಡ ನೆಂದಿತ್ತು, ಹಾಗಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ವಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ವಡೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕಿದ್ದೆ, ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ವಡೆ ಕೂಡ. ಇನ್ನು ಸಜ್ಕದ ಹೋಳಿಗೆ ಮಾಡೋಕ್ಕೆ ಸಜ್ಕನ ಈ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೆ ಫಸ್ಟೇ. ಇವಾಗ ಹಿಟ್ಟನ್ನ ತೊಗೊಂಡು ಅದರಲ್ಲಿ ಸಜ್ಕನ ಇಟ್ಟು ಹೋಳಿಗೆ ಥರ ಲಟ್ಸಿದ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಇದು. ಬೇಳೆ ಹೋಳಿಗೆ ಹೆಂಗಿರುತ್ತೋ ಹಂಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇದು ಸಜ್ಕದ ಹೋಳಿಗೆನೇ ಬೇರೆ ಇರುತ್ತೆ, ಬೇಳೆ ಹೋಳಿಗೆನೇ ಬೇರೆ ಇರುತ್ತೆ. ಆದರೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಹೋಳಿಗೆ ಕೂಡ ಮಾಡಿಕೊಂಡೆ ನಾನು, ಎಲ್ಲ ಮಾಡಿಕೊಂಡೆ ಹೋಳಿಗೆನ. ತುಪ್ಪನ ತೊಗೊಂಡು ಬಂದಿದ್ರು, ಹಾಗಾಗಿ ಅದನ್ನ ಕೂಡ ಸಟ್ಟಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ತುಪ್ಪ ತುಂಬಾ ಚೆನ್ನಾಗಿತ್ತು, ಮರಳಾಗಿ ಹಾಗಿದೆ ನೋಡಿ. ಟೇಸ್ಟ್ ಕೂಡ ಚೆನ್ನಾಗಿದೆ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಾಯಂಕಾಲ ರೆಡಿ ಇದೆ. ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇವತ್ತು. ಇಲ್ಲೇ ದೇವಸ್ಥಾನ ಎಲ್ಲರೂ ಆಶೀರ್ವಾದ ತೊಗೊಂಡ್ಬಿಡಿ ಇಲ್ಲೇ ಅಂತ ಹೇಳ್ತೀನಿ. ಫೋಟೋ ತೊಗೊಂಡು ಬಂದಿದ್ದೆ, ಹಾಗಾಗಿ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಹಾಗೆ ಬಂದು ಒಂದು ಸ್ವಲ್ಪ ಕುಂತ್ಕೊಂಡು ಆಮೇಲೆ ಊಟ ಕೂಡ ಮಾಡ್ತಾಯಿದ್ದೀವಿ ನೈಟ್. ಇನ್ನು ಸಜ್ಜಿ ರೊಟ್ಟಿ ಕಳಿಸಿದ್ರು ಊರಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.